ನಮಸ್ತೆ ಎಲ್ರಿಗೂ. ರಾಜ್ಯದಲ್ಲಿ 5 ಲಕ್ಷಕ್ಕೂ ಒಂದು ಅಧಿಕ BPL ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆನಾ, ಅಂದ್ರೆ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ BPL ಕಾರ್ಡ್ಗಳನ್ನ ರದ್ದುಪಡಿಸುವ ಮೂಲಕ ಒಂದು ರಾಜ್ಯ ಸರ್ಕಾರ ರದ್ದುಪಡಿಸೋದಕ್ಕೆ ಮುಂದಾಗಿದೆ. ಇದೀಗ 5 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಂದ ಅಂದ್ರೆ BPL ನಿಂದ ಕೈ ಬಿಡಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಗೆ ಇದಕ್ಕೆ ವ್ಯಾಪಕವಾಗಿ ಆಕ್ರೋಶಗಳು ಕೂಡ ಭುಗಿಲೆದ್ದಿವೆ. ಎಸ್, ಸಾಮಾನ್ಯವಾಗಿ BPL ಕಾರ್ಡ್ಗಳನ್ನ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ನೀಡ್ತಾರೆ ಸರ್ಕಾರದಿಂದ. ಆದ್ರೆ ಅರ್ಹರು ಕೂಡ BPL ಕಾರ್ಡ್ಗಳನ್ನ ಪಡೆದುಕೊಂಡು ಬಡವರ ಅಕ್ಕಿ ಹಾಗೂ ಸೌಲಭ್ಯಗಳನ್ನ ಕಿತ್ಕೊಳ್ತಿದ್ದು ಇದಕ್ಕೆ ಕಡಿವಾಣ ಹಾಕುವ ಕೆಲಸವನ್ನು ಸರ್ಕಾರ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಸೊ ಇದೀಗ ಇದರ ಒಂದು ಪರಿಣಾಮ ಸರ್ಕಾರಕ್ಕೆ ಜನ ಕೂಡ ಶಾಪ್ ಆಗ್ತಾ ಇದ್ದಾರೆ. ಸೊ APL ಗೆ ವರ್ಗಾವಣೆಗೊಂಡ 5 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಸರ್ಕಾರದ ವಿರುದ್ಧ ಒಂದು ಕೆಂಡ ಕಾರ್ತಿದ್ದಾರೆ. ಸೊ ನಾವು ಇವ್ರಿಗೆ ಫ್ರೀ ಕೊಡಿ ಅಂತ ಹೇಳಿದ್ವಾ, ಸೊ ಯಾಕೆ ಇವ್ ರೀತಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಸೊ ಎಲ್ಲಾ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಇದರ ಉದ್ದೇಶ ಏನು, ಸೊ ಇವರು ಫ್ರೀ ಕೊಡೋದಕ್ಕೋಸ್ಕರ ಇಲ್ಲಿ ನಮಗೆ ಒಂದು ಕಡಿವಾಣ ಆಗ್ತಿದ್ದಾರೆ, ಈ ತರ ಅನೇಕ ಒಂದು ಮಾತುಗಳು ಕೇಳಿ ಬರ್ತಿದೆ. ಇನ್ನು ಸುಳ್ಳು ಮಾಹಿತಿ ನೀಡಿ ಅನರ್ಹರು ಪಡೆದಿದ್ದ 2.5 ಲಕ್ಷಕ್ಕೂ ಹೆಚ್ಚು ಒಂದು BPL ಕಾರ್ಡ್ಗಳನ್ನ APL ಆಗಿ ಪರಿವರ್ತನೆ ಮಾಡುವ ಮೂಲಕ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು BPL ನಿಂದ ಕೈಬಿಡಲಾಗಿದೆ ಅಂತ ಹೇಳಲಾಗ್ತಿದೆ. ಈ BPL ಕಾರ್ಡುಗಳನ್ನ ಪರಿವರ್ತನೆ ವಿರುದ್ಧ ಫಲಾನುಭವಿಗಳು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಅನರ್ಹರು ಪಡೆದ ಅಂತ್ಯೋದಯ BPL ಕಾರ್ಡ್ಗಳನ್ನ ರದ್ದು ಮಾಡುವ ಕಾರ್ಯಕ್ಕೆ ಆಹಾರ ಇಲಾಖೆ ಕಳೆದ 2-3 ತಿಂಗಳಿಂದ ಕೂಡ ಚಾಲನೆ ನೀಡ್ತಾ ಇದೆ, ಅಂದ್ರೆ ಚೆಕ್ ಮಾಡ್ತಾನೆ ಇದ್ದಾರೆ. ಇನ್ನು ತೆರಿಗೆ ಇಲಾಖೆ, ಕಂದಾಯ ಇಲಾಖೆ ಸೇರಿ ವಿವಿಧ ಇಲಾಖೆಗಳಿಂದ ದತ್ತಾಂಶ ಪಡೆದು, ಅಂದ್ರೆ ಈಗ ಎಕ್ಸಾಂಪಲ್ ಯಾರೋ ಒಬ್ರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ ಸೊ ಆ ಕ್ಯಾನ್ಸಲ್ ಮಾಡೋದು, ಅಥವಾ ಯಾವುದೋ ಒಂದು ನಿಮ್ಮ ಹತ್ರ ಕಾರ್ ಇದ್ರೆ ಸೊ ಅದರಿಂದ ನಿಮ್ಮ ಒಂದು ಕ್ಯಾನ್ಸಲ್ ಮಾಡೋದು, ಅಥವಾ ಅತಿ ಹೆಚ್ಚು ಜಮೀನ್ ಇದ್ರೆ ಸೊ ಈ ರೀತಿ ಅದನ್ನ ಅನಾಲಿಸಿಸ್ ಮಾಡಿ ಎಲ್ಲಾ ಒಂದು ಇಲಾಖೆಗಳಿಂದ ದತ್ತಾಂಶ ಪಡೆದುಕೊಂಡು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇನ್ನು ಕೆಲವೊಂದು ಕೇಸಸ್ ಏನಾಗಿದೆ, ಯಾವುದೋ ಒಂದು FD ಇಟ್ಟಿರ್ತಾರೆ, ಅದು ಇಂಟ್ರೆಸ್ಟ್ ಬಂದಿರುತ್ತೆ, TDS ಕಟ್ ಮಾಡಿರ್ತಾರೆ, ಆ TDS ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನಿಂದಲ್ಲಿ ನಿಮ್ಮ ಡೇಟಾ ಇದೆ, ಸೊ ನಾವು ಇದನ್ನ ತೆಗಿತಾ ಇದೀವಿ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿದೆ. ಹಾಗೆ BPL ಫಲಾನುಭವಿಗಳ ಆದಾಯದ ಮೂಲಗಳನ್ನ ಪತ್ತೆ ಮಾಡಿ ಅದು ಈ ಕಾರ್ಯ ಕೈಗೊಂಡಿದೆ ಸರ್ಕಾರ. ಇನ್ನು ಈ ದತ್ತಾಂಶಗಳ ಮೂಲಕ ಮನೆಯಲ್ಲಿ ಯಾರಾದರೂ ಒಬ್ಬರು ತೆರಿಗೆ ಪಾವತಿದಾರರಾಗಿದ್ದಾರೆ ಅಂತವರಿಗೆ ನೋಟಿಸ್ ನೀಡಿ ಅಥವಾ ನ್ಯಾಯಬೆಲೆ ಅಂಗಡಿಗಳಿಗೆ ಅಂಟಿಲ ಸಾಗುವ ಪಟ್ಟಿಯಲ್ಲಿ ಹೆಸರು ಪ್ರಕಟಿಸಿ ಆಹಾರ ಇಲಾಖೆ ಎಚ್ಚರಿಸಿತ್ತು. ಅಂದ್ರೆ ಅವರನ್ನ ಯಾರಾದರೂ ಈಗ ಮನೆಯಲ್ಲಿ 4-5 ಜನ ಇದ್ದಾರೆ ಅಂದ್ರೆ ಒಬ್ಬರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರು ಕೂಡ ಆ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೆ ಕಾಲಾವಕಾಶ ನೀಡಿದರೂ ಸಹ BPL ಕಾರ್ಡ್ನ ಹಿಂದಿರುಗಿಸದೆ ಕಾರ್ಡ್ ಇಟ್ಟುಕೊಂಡಿದ್ದ ತುಂಬಾ ಮಂದಿ ಫಲಾನುಭವಿಗಳಿಗೆ ಪಡಿತರ ಹಂಚಿಕೆ ನಿಲ್ಲಿಸಲಾಗಿದೆ, ಅಂದ್ರೆ ಕೊಡ್ತಾ ಇಲ್ಲ. ಅಲ್ಲದೆ 3.65 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನ APL ಗೆ ವರ್ಗಾವಣೆ ಮಾಡಿದ್ದಾರೆ. ಇದೀಗ ಕಳೆದ 2 ತಿಂಗಳಿನಲ್ಲಿ ಅಂದ್ರೆ 2 ಲಕ್ಷಕ್ಕೂ ಹೆಚ್ಚು ಅಂದ್ರೆ ಹತ್ತತ್ರ 5 ಲಕ್ಷ ಕಾರ್ಡ್ ಅಂದ್ರೆ 2 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನ APL ಗೆ ವರ್ಗಾವಣೆ ಆಲ್ರೆಡಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಓಕೆನಾ, ಸೊ ಇನ್ನು ಮತ್ತೆ BPL ಕಾರ್ಡ್ ಪಡೆಯೋದು ಹೇಗೆ ಅನ್ನೋದೇನಾದ್ರೂ ನೀವು ನೋಡೋದಾದ್ರೆ, ಅರ್ಹತೆ ಇದ್ರೂ ಸಹ ಏನಾದ್ರೂ BPL ಕಾರ್ಡ್ನ ರದ್ದು ಮಾಡಿದ್ರೆ ನೀವು 45 ದಿನಗಳ ಒಳಗೆ ಅಗತ್ಯ ದಾಖಲೆ ಸಹಿತ ಸಂಬಂಧಿಸಿದ ತಾಲೂಕು ಆಫೀಸ್ಗೆ ನೀವು ಭೇಟಿ ನೀಡಿ ಅಲ್ಲಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಬೇಕು. ದಾಖಲೆ ಪರಿಶೀಲನೆ ಬಳಿಕ BPL ಕಾರ್ಡ್ ಚೀಟಿ ಹೊಂದಲು ಅರ್ಹರಾಗ್ತಾರೆ ಅಂತ ಹೇಳ್ತಾರೆ. ಅಂತವರಿಗೆ BPL ಪಡಿತರ ಚೀಟಿ ಮರುಸ್ಥಾಪಿಸುವ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸಿದ ವಾರದೊಳಗೆ ಪುನಃ ನಿಮಗೆ BPL ಕಾರ್ಡ್ ದೊರೆಯುತ್ತೆ ಅಂತ ಆಹಾರ ಇಲಾಖೆ ತಿಳಿಸಿದೆ. ಓಕೆನಾ, ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.